ಶವ ಬಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ತಂದೆ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ಸಿಪಿಐ ಅಶೋಕ್ ಸದಲಗಿ ಹೋರಾಟವನ್ನ ನಡೆಸಿದ್ದಾರೆ. ಅಶೋಕ್ ಸದಲಗಿ ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮದೇ ಇಲಾಖೆಯ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಈ ಹೋರಾಟವನ್ನ ನಡೆಸಿದ್ದಾರೆ. ಅನ್ಯಾಯ ಆದವ್ರು ಮಾಡ್ತಾರೆ. 112 ಫೋನ್ ಮಾಡಿದವ್ರು ನಾವು, ಕಂಪ್ಲೀಟ್ ಲಾಜ್ ಮಾಡಿದವ್ರು ನಾವು, ಮತ್ತೆ ತಂದು ನಮ್ಮ ತಂದ್ರೆ ಹೇಳಕ್ಕೆ ಬೈದ್ರ ಮುಸ್ಲಿಂ ಮಕ್ಕಳ ನಮ್ಮ ಅಪ್ಪನ ಇವು ವಯಸ್ಸು 78 ವಯಸ್ಸು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಠಾಣೆಯ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನಿಂದ ಕಿರುಕುಳ ಉಂಟಾಗಿದ್ದರಿಂದ ಕಿರುಕುಳಕ್ಕೆ ಹೈ ಬಿಪಿ ಶುಗರ್ ಹೈ ಆಗಿ ಸಾವನ್ನಪ್ಪಿದ ಇನ್ಸ್ಪೆಕ್ಟರ್ ತಂದೆ ಅನ್ನಪ್ಪ ಸದಲಗಿ. ಹಾಗಾಗಿ ಸದಾಶಿವ ರಡ್ಡೇರಟ್ಟಿ ಎಂಬಾತನೊಂದಿಗೆ ಜಮೀನು ವ್ಯಾಜ್ಯವಿತ್ತು. 2 ಎಕರೆ 5 ಗುಂಟೆ ಜಾಗದ ವಿಚಾರದಲ್ಲಿ ವ್ಯಾಜ್ಯವಿತ್ತು. ಜನವರಿ 10ರಂದು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದ ಬಾಬು ನಡೋನಿ, ಪ್ರತಾಪ್ ಹರೋಲಿ, ವಸಂತ ಚೌಗಲಾ ಹಾಗೂ ಅವನ ಗ್ಯಾಂಗ್. ಇದನ್ನ ಪ್ರಶ್ನೆ ಮಾಡಿದ್ದ ಸಿಪಿಐ ತಂದೆ ಅನ್ನಪ್ಪ ಸದಲಗಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಕೂಡಲೇ 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆದೊಯ್ದಿದ್ದ ಅನ್ನಪ್ಪ ಬಳಿಕ ಅನ್ನಪ್ಪ ಹಾಗೂ ಬಾಬು ನಡೋನಿ ಸೇರಿ ಎಲ್ಲರನ್ನ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದುಕೊಂಡು ಹೋಗಿದ್ರು. ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ರು. ಸಿಪಿಐ ತಂದೆ ಅನ್ನಪ್ಪಗೆ ಕಿರುಕುಳ ನೀಡಿದ್ರು. ಇಡೀ ದಿನ ಠಾಣೆಯಲ್ಲಿ ಕೂಡಿಸಿಕೊಂಡು ಕಿರುಕುಳದ ಆರೋಪ ಕೇಳಿಬಂದಿದೆ. ಸಂಜೆಯಾಗ್ತಾ ಇದ್ದಂತೆ ಹೈ ಬಿಪಿ ಮತ್ತು ಶುಗರ್ ಹೈ ಆಗಿ ತೀವ್ರ ಅಸ್ವಸ್ಥರಾಗಿದ್ರು. ಠಾಣೆಯಿಂದ ಖಾಸಗಿ ಆಸ್ಪತ್ರೆಗೆ 2ನೇ ಪುತ್ರ ದಾಖಲಿಸಿದ್ರು. ಖುದ್ದು ಸಿಪಿಐ ಅಶೋಕ್ ಸದಲಗಿ ಎಫ್ಐಆರ್ ದಾಖಲಿಸುವಂತೆ ಪಿಎಸ್ಐ, ಸಿಪಿಐ ಹಾಗೂ ಅಥಣಿಯ ಡಿವೈಎಸ್ಪಿಗೆ ಕರೆ ಮಾಡಿ ಮನವಿಯನ್ನ ಮಾಡಿದ್ರು. ಇಷ್ಟಾದರೂ ದೂರು ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಬಳಿಕ ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದರಿಂದ ದೂರನ್ನ ನೀಡಿದ್ರು. ಇನ್ಸ್ಪೆಕ್ಟರ್ ಸಹೋದರನ ವಿರುದ್ಧ ಫೆಬ್ರವರಿ 2ರಂದು ಅಟ್ರಾಸಿಟಿ ಕೇಸ್ ದಾಖಲಿಸಿದ ಪಿಎಸ್ಐ ಜನವರಿ 10ರಂದು ಚಿಕಿತ್ಸೆ ಪಡಿತಾ ಇದ್ದ ಸಿಪಿಐ ತಂದೆ ಅನ್ನಪ್ಪ ಅವರು ಸಾವಿಗೀಡಾಗಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅನ್ನಪ್ಪ ಚಿಕಿತ್ಸೆಯ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅಂಕನ್ ಅನ್ನಪ್ಪ ಸದಲಗಿ ವಯ 40, ಉದ್ಯೋಗ ಸೇತಗಿ ಜಾತಿ ಜೈನ, ಹಾರುಗೇರಿ ಕ್ರಾಸ್ ತೋಟದ ಮನೆಯಲ್ಲಿ ವಸತಿಯಲ್ಲಿ ಇರ್ತದೆ. ನಾವು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ 10/1/2025 ಮುಂಜಾನೆ 11 ಗಂಟೆ ಸುಮಾರಿಗೆ ನಾನು ನಮ್ಮ ಜಮೀನು ಸರ್ವೆ ನಂಬರ್ 489/26, ಇಲ್ಲಿ ನಮ್ಮ ತಂದೆ ಅನ್ನಪ್ಪ ಸದಲಗಿ ಇವರೊಂದಿಗೆ ಕೃಷಿ ಕೆಲಸ ಮಾಡುತ್ತಿರುವಾಗ ನಮ್ಮೂರಿನವರಾದ ಬಾಬು ವಿಜಯ ನಡೋಣಿ ಉರ್ಫ್ ಕೋಳಿ, ಪ್ರತಾಪ್ ಸಿದ್ದರಾಯ್ ಹರೋಲಿ, ವಸಂತ ಚೌಗಲಾ ಇವರೆಲ್ಲರೂ ಏಕಾಏಕಿ ಸಂಗನಮತರಾಗಿ ಕೂಡಿ ಬಂದು ಈ ಜಮೀನನ್ನು ನಾವು ಸೌದಿ ಇವರು ಸದಾಶಿವ ಮಾರುತಿ ರಡ್ಡೇರಟ್ಟಿ ಉರ್ಫ್ ಸೌದಿ ಇವರಿಂದ ನಾವು ಖರೀದಿ ತೊಗೊಂಡಿದ್ವಿ. ಕೂಡಲೇ ಈ ಮನೆ ಮತ್ತು ಈ ಜಾಗ ಖಾಲಿ ಮಾಡ್ರಿ ಅಂತೇಳಿ ನಮ್ಮ ಮೇಲೆ ಏರಿ ಬಂದರು. ಆಗ ನಾನು ಈ ಜಾಗ ಉತ್ತರ ನಮ್ಮ ಹೆಸರಲ್ಲಿ ಐತಿ, ನೀವು ಹೆಂಗೆ ತೊಗೋತೀರ ಅಂತ ನಾವು ಕೇಳಿದಾಗಿ, ಇಲ್ಲ ನಾವು ಇದನ್ನು ಖರೀದಿಸಿರುತ್ತೇವೆ, ಈಗ ಹೋಗಿ ಅಂತ ನಮ್ಮ ಮೇಲೆ ಏರಿ ಬಂದು ಹೊಡೆಯಲು ಬಂದರು. ಕೂಡಲೇ ನಾವು ಜೀವಕ್ಕೆ ಹೆದರಿ 112 ವಾಹನಕ್ಕೆ ಕಾಲ್ ಮಾಡಿದ್ದು. 15 ನಿಮಿಷಗಳಲ್ಲಿ 112 ವಾಹನ ಬಂದು ಅವರು ಪೊಲೀಸರು ಬಂದು ನಮ್ಮ ಜಗಳ ಬಿಡಿಸಿ ಠಾಣೆಗೆ ಬಂದು ನಿಮ್ಮ ಫಿರ್ಯಾದಿ ಹೇಳಿ ಅಂತ ತಿಳಿಸಿದ ಪ್ರಕಾರ ಠಾಣೆಗೆ ಬಂದೆವು. ಆಗ PSI ಮಾಳಪ್ಪ ಪೂಜಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಅವರು ಎದುರಾದಾರರೊಂದಿಗೆ ಮಿಲಾಪಿಯಾಗಿ ಅವರು ದಲಿತ ಜನಾಂಗದವರಿದ್ದು ಅವರಿಗೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತದೆ, ಅವರು ತುಂಬ ದುಷ್ಟ ಜನರು, ನಿಮಗೆ ಇಂತಿಷ್ಟು ಹಣ ಕೊಡಿಸುತ್ತೇನೆ ಬಿಡಿ ಎಂದು ರಾಜ್ಯ ಪಂಚಾಯಿತಿ ಮಾಡಿದ್ದು. ನಾವು ಒಪ್ಪದಿದ್ದಾಗ ನಮ್ಮನ್ನು ಹಾಗೂ ನನ್ನ ತಂದೆಯನ್ನು ಇದರಲ್ಲಿ ಠಾಣೆಯಲ್ಲಿ ಕೂಡಿ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದು, ಅವಾಚ್ಯ ಶಬ್ದದಿಂದ ಬೈದಿದ್ದು. ಕೊನೆಗೆ ಸಾಯಂಕಾಲ ನಮ್ಮ ತಂದೆಗೆ ಇದರಿಂದ BP ಶುಗರ್ ಹೆಚ್ಚಾದಾಗ ಅವರು ಮೂರ್ಛೆ ಬಂದು ಬಿದ್ದಾಗ ಕೂಡಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತೆ ನಮ್ಮ ತಮ್ಮನಿಗೆ ಹೇಳಿದ್ದು. ಕೂಡಲೇ ಅವರು ನಮ್ಮ ತಮ್ಮ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ದು. ಅವರಿಗೆ ಹೃದಯಾಘಾತವಾಗಿದ್ದು, ನೀವು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗಿ ಅಂದಾಗ ನಾವು ಅವರನ್ನು ಕರೆದುಕೊಂಡು ಖಾಸಗಿ ಚಿಕಿತ್ಸೆ ಇಲ್ಲಿವರೆಗೆ ಪಡೆಯುತ್ತಿದ್ದೆವು. ಇದಾದ ನಂತರ ಈ ಉಪಚಾರಕ್ಕಾಗಿ ನಾವು KLE ಬೆಳಗಾವಿ ಆಸ್ಪತ್ರೆಗೆ ಪಡೆದಿದ್ದು. ನಾವು ಈಗಾಗಲೇ ಹಾರುಗೇರಿ ಠಾಣೆಯಲ್ಲಿ ಮಾನ್ಯ SP ಸಾಹೇಬರು ಬೆಳಗಾವಿ, ಮಾನ್ಯ IGP ಸಾಹೇಬರು ಉತ್ತರ ವಲಯ ಬೆಳಗಾವಿ ಇವರಿಗೆ ಫಿರ್ಯಾದಿ ನೀಡಿದ್ದು, ಇಲ್ಲಿಯವರೆಗೆ ಆರೋಪಿತರು ಹಾಗೂ PSI ವಿರುದ್ಧ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಈ ಅರ್ಜಿ ವಿಷಯ ತಿಳಿದು PSI ಹಾರುಗೇರಿ ಮಾಳಪ್ಪ ಪೂಜಾರಿ ಇವರು ಬಾಬು ನಡೇನಿ ಇವರಿಗೆ 2/2/2025 ಬಂದು ಠಾಣೆಗೆ ಬಂದು
ನನ್ನ ಹಾಗೂ ನನ್ನ ತಂದೆ ವಿರುದ್ಧ ಫಿರ್ಯಾದಿ ನೀಡುವಂತ ತಿಳಿಸಿದ ಪ್ರಕಾರ ಅವರು ತಿಳಿಸಿ ಒಂದು ಫಿರ್ಯಾದಿ ಅವರಿಂದ ಪಡೆದುಕೊಂಡು ಬಂದು ಫಿರ್ಯಾದಿಯಂತೆ ನಮ್ಮನ್ನು ಮತ್ತೆ ಬರಲು ಠಾಣೆಗೆ ಬರಲು ಹೇಳಿದ್ದು. ಆವಾಗ ನಮ್ಮ ತಂದೆ ವಿಷಯ ಏನಂದಾಗ ಪ್ರತಾಪ್ ಇವರು ನಡೋನಿ ಇವರು ಬಂದು ನಿಮ್ಮ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ, ಠಾಣೆಗೆ ಬನ್ನಿ ಅಂತ ಹೇಳಿದ್ದು. ಇದೇ ವಿಷಯ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮ ತಂದೆಯವರು ಇಂದು ದಿನಾಂಕ 7/2/2025 ಹೃದಯಾಘಾತವಾಗಿ ಮೃತಪಟ್ಟಿರುತ್ತಾರೆ. ಮೇಲೆ ತಿಳಿಸಿದಂತೆ ಪ್ರತಾಪ್ ಹರೋಲಿ, ಬಾಬು ನಡೋನಿ, ವಸಂತ ಚೌಗಲ, ಸದಾಶಿವ್, ಮಾರುತಿ ರೆಡ್ಡೆರಟ್ಟಿ ಉರ್ಫ್ ಸೌದಿ ಹಾಗೂ PSI ಮಾಳಪ್ಪ ಪೂಜಾರಿ ಇವರ ಮೇಲೆ ಬಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ರಮ ಬಂಧನದಲ್ಲಿಟ್ಟು ಸಾಯಲು ಪ್ರಚೋದಿಸಿದ ಬಗ್ಗೆ ನಮ್ಮದು ಫಿರ್ಯಾದಿ ಇರುತ್ತದೆ. ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಿ FRI ಪ್ರತಿನಿಧಿಸಲು ಕೋರಿಕೊಳ್ಳುತ್ತೇನೆ. ಆಸ್ಪತ್ರೆಯಿಂದ ಶವವನ್ನ ನೇರವಾಗಿ ಸಿಪಿಐ ಹಾರುಗೇರಿ ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಠಾಣೆ ಮುಂದೆ ಶವವಿಟ್ಟು ತಪ್ಪಿತಸ್ಥ PSI ವಿರುದ್ಧ FIR ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ SP ಭೀಮಾಶಂಕರ್ ಗುಳೇದ್ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಹಾರುಗೇರಿ ಸಿಪಿಐ ಅವರಿಂದ ಮನವೊಲಿಕೆಗೆ ಯತ್ನವಾದರೂ ಯಾವುದೇ ಕಾರಣಕ್ಕೂ ತಂದೆಯ ಶವ ತೆಗೆದುಕೊಂಡು ಹೋಗಲ್ಲ ಅಂತ ಸಿಪಿಐ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಕಳೆದ 2 ಗಂಟೆಯಿಂದ ಠಾಣೆಯ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.